ಹಲೋ. ಹಲೋ, ಭಾಸ್ಕರ್ ಪ್ರಸಾದ್ ಸರ್ ಮಾತಾಡ್ರಲ್ಲ. ನಾನೇ ಮಾತಾಡ್ತಾ ಇದ್ದೀನಿ, ಹೇಳಿ. ಮಾತಾಡ್ರಿ. ಮಾತಾಡ್ತಾ ಇದ್ದೀನಿ, ಹೇಳ್ರಿ. ಅದೇ ನೀವು ನೋಡ್ರಿ, ಇಲ್ಲಿ ಹೊಲೆ ಅಂತಂದ್ ಅಂದ್ರಲ್ರಿ ನೀವು ಹೇಗರಿ. ಆ ನೀವ್ ಇನ್ನೇಗ ಆಗಲೇ ಅಂದ್ರಲ್ಲ ಹೊಲೆ ಅಂತಂದ್ ನಾನು ರಿಕಾರ್ಡಿಂಗ್ ಮಾಡ್ಕೊಂಡಿದ್ರಿ. ನೀವು ಅದ್ರ ಬಿಡ್ರಿ. ಈಗ ನಮ್ಮಲ್ಲಿ ನಾ ಏನನ್ನವ ಇವು ಎರಡೂ ಸಮಾಜವನ್ನು ದ್ವೇಷ ಬೆಳೆಸೋದ್ರಿಂದ ಇದ್ರೊಳಗೆ ನಾವ್ ಎಲ್ಲಾ ಕಡೆ ಒಂದೇ ಇದ್ದೇವ್ ನಾವು. ನಿಮ್ಮಲ್ಲಿ ಬಸವರಾಜ್ ತಲೆ ಇಟ್ಕೋರಿ. ಬಸವರಾಜ್ ಅವರೇ ಬಸವರಾಜ್ ಅವರೇ ಹೇಳಿ ಸರ್, ಹೇಳಿ. ಫೋನ್ ಮಾಡಿದ್ದೀರಾ? ಹ್ಞೂ ರೀ, ನಾನು ಗೌರವದಿಂದ ಫೋನ್ ತೆಗೆದಿದ್ದೀನಿ. ತೆಗ್ದಿರಿ ಕರೆಕ್ಟ್ ಅದ್ರಿ. ನೀವೇನ್ ಚಾಟರ್ಜಿ ಹತ್ರ ಕೆಂಪು, ನೀವೇನ್ ಹೇಳಿ. ಮಾತಾಡ್ಬೇಕು ಅಂತ ಫೋನ್ ಮಾಡಿದಿರಲ್ಲ, ಹ್ಞೂ ಆ ರೀ. ವಿಷಯನ ನೇರವಾಗಿ ಇಂಥ ವಿಚಾರಕ್ಕೆ ನಾನು ಫೋನ್ ಮಾಡಿದ್ದೀನಿ, ಇದು ನನ್ನ ಸಬ್ಜೆಕ್ಟು ಅಂತ ಮಾತಾಡಿ. ನೀವು ಹ್ಞೂ ಏನೇನೇನೇನೇನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನನ್ಗೆ ಅಷ್ಟು ಸಮಯನೂ ಇಲ್ಲ, ತಾಳ್ಮೆನೂ ನಾ ಇಲ್ಲ. ಏನ ನಾವು ನಿಮ್ಗೆ ಹೇಳ್ರಿ ಕೇಳ್ರಿ ಒಂದ್ ನಿಮಿಷ, ಭಾಸ್ಕರ್ ಪ್ರಸಾದ್. ಕೇಳ್ರಿ ಒಂದ್ ನಿಮಿಷ. ನನಗೆ ಮಾಡೋದಕ್ಕೆ ಹೇಳಿ. 1000 ಕೆಲಸಗಳಿದಾವೆ. ಹ್ಞೂ ರೀ. ನೀವು ಸುಮ್ಮನೆ ಫೋನ್ ಮಾಡಿ ಗಂಟೆ ಗಟ್ಲೆ ನನಗೆ ಬೇಡದೆ ಇರೋ, ನಂಗೆ ಸಂಬಂಧ ಇಲ್ದಿರೋ ವಿಚಾರ ಎಲ್ಲ ಮಾತಾಡ್ತಾ ಇದ್ರೆ ನಾನು ಕೇಳಿಸ್ಕೊಳ್ಳೋ ಅಷ್ಟೊತ್ತಿಗೆ ಮೆಂಟ್ಲಾಗ್ಬಿಡ್ತೀನಿ ಕಣ್ರಿ. ಆಯ್ತು ಸರ್, ಓಕೆ. ನಾ ನೀವೇನ್ ಮಾತಾಡಬೇಕು ಅದನ್ನ ನೇರವಾಗಿ ಮಾತಾಡ್ರಿ. ಯಾಕೆ ಹಿಂಗೆ ಪದೇ 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 ಫೋನ್ ಮಾಡಿ 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 ಹಿಂಸೆ ಓಕೆ ಮಾಡ್ತೀರಾ? ಓಕೆ 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 ಏನ್ ಸರ್. ನಿಮ್ ಪ್ರಾಬ್ಲಮ್ ಏನ್ ಹೇಳ್ರಿ? ನಿಮ್ ಪ್ರಾಬ್ಲಮ್ ಏನ್ ಹೇಳ್ರಿ? ಹೇಳ್ರಿ ಸರ್, ಹೇಳ್ರಿ. ನಿಮ್ಗೆ ಓಪನ್ ಆಗಿರಿ ನಿಮ್ ಸರ. ಪ್ರಾಬ್ಲಮ್ ಏನ್ ಹೇಳಿ? ನಮ್ಗೆ ಏನಂದ್ರೆ ಸರ, ನಾವು ನಿಮ್ಮ ಸಮಾಜ ನಮ್ಮ ಸಮಾಜ ಎರಡೂ ಕೂಡಿನೇ ನಾವು ಊರಲ್ಲಿ ಎಲ್ಲೇ ಅಲ್ಲಿ ಇಡೀ ಆಲ್ ಓವರ್ ಇಂಡಿಯಾದಾಗಲ್ಲಿ, ಇಡೀ ಬಿಜಾಪುರ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಾಗ ನಾವು ಎಲ್ಲರೂ ಕೂಡಿನೇ ಇದ್ದೆವು. ಒಂದೇ ಓಣಿಯಲ್ಲಿ ಇದ್ದೆವು, ಒಂದೇ ಬೀದಿಯಲ್ಲಿ ಇದ್ದೆವು. ಎಲ್ಲರೂ ಕೂಡಿ ನಾವು ನಮ್ಮನ್ನು ನಿಮ್ಗೆ ಇತಿಹಾಸ ಎಲ್ಲ ಕುಣಿಯದ. ನಮ್ಮನ್ನು ಎಲ್ಲ ಊರು ಹೊರಗಿಟ್ರ. ಈಗ್ಲೂ ಎಲ್ಲ ಕೂಡಿನೇ ಇದ್ದೀವಿ. ನೀನ್ ದೇಶ ಬಿಟ್ಟು ಎಲ್ಲ ದೇಶಾಂತರ ಹೋಗಿಲ್ಲ. ಹೋಗಿಲ್ಲ. ನಾ ಹೇಳಿ. ಏನವ, ನೀವು ಪದೇ ಪದೇ ನಮ್ಮನ್ನು ಏನಕ್ಕ ಈ ದ್ವೇಷ ಮಾಡೋದು ನೀವು ಏನದ. ನೀವು ಹಿರಿಯರು ದೊಡ್ಡವರು, ನಮ್ಮ ಸಮಾಜದಲ್ಲಿ ನೀವು ದೊಡ್ಡವ್ರೆ. ರೇ ಯಜಮಾನ್ರೆ, ಹಾ ಹೇಳ್ರಿ. ದ್ವೇಷ ಮಾಡೋದು ಅದು ಇದು ಅಂತ ಮಾತಾಡ್ಬೇಡ್ರಿ. ಏನ್ ಪರ್ಟಿಕ್ಯುಲರ್ ವಿಷಯ ಏನಾಯ್ತು ಅಂತ ಹೇಳ್ರಿ. ಏನ್ ಮಾಡಿದೆ ನಾನು, ನೀವು ಅದನ್ನ ಹೇಳಿ. ಹಾ ಹೇಳಿ ಬಿಡ್ರಿ. ನಿಮ್ಗ್ರಿ ನೀವು ಮೊನ್ನೆ KH ಮುನಿಯಪ್ಪರಿಗೆ ಸಚಿವ ಸ್ಥಾನ ಕೊಡಾಕ್ರ ಪರಮೇಶ ಖರ್ಗೆ ಈ ಒಂದು ಸಮಾಜವನ್ನು ನೀವೇನದ ನಮ್ಮ ಸಮಾಜ ಅವ್ರು ಹಂಗ್ ಮಾಡ್ತಾ ಇದಾರೆ ಹಿಂಗ್ ಮಾಡ್ತಾ ಇದಾರೆ ತಂದು ನೀವು ಸಮಾಜ ಹೆಸರನ್ನು ತಗೊಂಡಾಕ್ರ, ನಾವನ್ನವ್ರು KH ಮುನಿಯಪ್ಪ ಅವ್ರಿಗೆ ಮಿನಿಸ್ಟರ್ ಸ್ಥಾನ ಅಂತರೂ ಯಾರಾದ್ರೂ ನಮ್ಮ ಸಮಾಜದವ್ರು ಬ್ಯಾಡ ಅಂದಿಲ್ಲ. ಅವ್ರಿಗೆ ನೀವು ಕೂಡ್ರಿ, ಹೋರಾಟ ಮಾಡ್ರಿ, ಏನ್ ಬೇಕಾದವ್ರಿಗೆ CM ಕೊಟ್ರು ನಮ್ ಖುಷಿನೇ ಅದ. ಈಗ ಅದಕ್ಕೂ ಈಗ KH ಮುನಿಯಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾವು ಕೇಳೋದಕ್ಕೂ ನೀವು ನನಗೆ ಫೋನ್ ಮಾಡಿರೋದಕ್ಕೂ ಏನ್ರಿ ಸಂಬಂಧ? ನೀವು ಒಂದ್ಸಲ ಏನಂದ್ರಿ ಸರ, ನೀವು ಇದು ಮಾಡಿಬಿಟ್ಟಿರಲ್ರಿ, ನಾವು ವಿಡಿಯೋ ಮಾಡಿಬಿಟ್ಟಿರಲ್ಲ, ನಾ ನೋಡಿದ್ರಿ ಯೂಟ್ಯೂಬ್ದಾಗ. ನೀವು ಪರಮೇಶ್ವರ, ನೀವು ಅವರನ್ನು ಈ ಪ್ರಿಯಾಂಕಾ ಖರ್ಗೆ ಇವರನ್ನು ನೀವೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ, ನೀವು ನಮ್ಮ ಸಮಾಜವನ್ನು ಇದು ಮಾಡ್ತಾ ಇದ್ರಿ ಅಂತಂದು ಹಾಕ್ರಲ್ಲ ಅವ್ರ ಮ್ಯಾಗ. ಒಂದ್ ನಿಮಿಷ ಇರ್ರಿ. ಯಾಕ್ರಿ ಸುಮ್ಮನೆ ದಾರಿ ತಪ್ಸೋ ಮಾತಾಡ್ಬೇಡಿ. ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಹೇಳಿ ಸರ್. ಸನ್ಮಾನ್ಯ ಖರ್ಗೆ ಅವರಿಗೆ ಗೃಹ ಮಂತ್ರಿ ಮತ್ತು IT BT ಕೊಟ್ಟಿದ್ದಾರೆ, ಬಹಳ ಸಂತೋಷ, ಕೊಡ್ಲಿ. ಪರಮೇಶ್ವರ್ ಅವರಿಗೆ DCM ಕೊಟ್ಟಿದ್ದಾರೆ, ನನಗೆ ಖುಷಿ, ಖಂಡಿತವಾಗ್ಲೂ ಕೊಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಹೊಲೆಯರಿಗೆ 2 ಸಚಿವ ಸ್ಥಾನಗಳನ್ನ ಕೊಟ್ಟ ಮೇಲೆ ಮಾದಿಗರಿಗೂ ಕೂಡ ಸರಿಸಮನಾಗಿ 2 ಸಚಿವ ಸ್ಥಾನ ಕೊಡಬೇಕು. ಒಂದೇ ಒಂದು ಕೊಟ್ಟಿದ್ದಾರೆ, 2 ಕೊಡ್ಲಿ ಅನ್ನೋದನ್ನ ನಾನು ಮಾತಾಡ್ತೀನಿ. ಏನ್ರಿ ತಪ್ಪು ನಿಮ್ಗೆ? ಒಂದ್ ಮಾತು ಹೇಳ್ರಿ ಸರ. ಒಂದೊಂದು 4 ಹೇಳಿ. ನೋಡ್ರಿ ಸರ, ಇವಾಗ ನೀವು ನಮ್ಮ ಹೊಲ್ಯಾರು ಇವ್ರಿಗೆ 2 ಕೊಟ್ರ 1 ಕೊಟ್ರ, ನೀವು ನಮ್ಮನ್ನ ಯಾಕೆ ನೀವು ನಿಮ್ಮ ಸಮಾಜವನ್ನು ನಿಮ್ಗೆ ಕೊಟ್ಟಿಲ್ಲಲ್ರಿ? ನೀವು ಬೇಡ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ. ನಾನು ಯಾರು ಬೇಡನಲ್ಲ, ಆಗ್ರಹಿಸೋನು, ಬೇಡಕ್ಕೆ ನಾನು ಭಿಕ್ಷೆ ಬೇಡನಲ್ಲ. ಅವ್ರನ್ನ ನೀವು ನಮ್ಮ ಸಮಾಜವನ್ನು ಹೋಲಿಕೆ ಒಟ್ಟೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ನಾವ್ರಿ ನಿಮ್ಗ ನೀವು ನಮ್ಮನ್ನು ನಮ್ಮ ಹೊಲ್ಯಾರನ್ನು, ನೀವು ನಮ್ಮ ಸಮಾಜವನ್ನು ಇವ್ರನ್ನು ಕೊಟ್ರ, ಇವ್ರನ್ನ ನಮ್ಮನ್ನು ತುಳಿತಾ ಇದಾರ, ನಮ್ಮ ಸಮಾಜವನ್ನು ಪದೇ ಪದೇ ನೀವೇನದ್ರಿ ಹೇಳಿ. ಏನ್ ಕರ್ಮ ನೀವು ಹೇಳೋದು ಕರೆಕ್ಟ್ ಹೇಳ್ರಿ. ಅಲ್ರಿ, ಒಳ ಮೀಸಲಾತಿನಲ್ಲಿ 6% ಹೊಲೆಯರಿಗೆ, 6% ಮಾದಿಗರಿಗೆ ಅಂತ ಸರಿಸಮನಾಗಿ ನಾವು ಅಣ್ಣ ತಮ್ಮ ತರ ಅಂತ ಹಂಚ್ಕೊಂಡಾದ್ಮೇಲೆ ಸಚಿವ ಸ್ಥಾನ ಕೂಡ ಸಮಸಮನಾಗಿ ಕೊಡ್ರಿ ಅಂತ ಸರ್ಕಾರನ ಕೇಳಿದ್ರೆ ನಿಮ್ಗೇನ್ರಿ ಅವಮಾನ ಮಾಡ್ದಂಗಾಯ್ತು? ನಿಮ್ಗೇನ್ ಕಷ್ಟ ಆಯ್ತು? ನಾವೇನವ್ರಿ ಸರ, ನೀವು 100 ಕೊಡಲಕ್ಕ ನಿಮ್ಮ ಸಮಾಜಕ್ಕೆ ನಾವು ಸಚಿವ ಸ್ಥಾನ ಅದು ಬೇಡ ಬಿಡ್ರಿ. ನಿಮಗ್ ನನಗೆ 100 ಅಲ್ದಿರಿ 200 ತಗೊಳ್ಳೋಣ. ನಾನು ಸರ್ಕಾರನ ಒಳ ಮೀಸಲಾತಿಯಲ್ಲಾದ್ರೆ ಸರಿಸಮಾನ ಹಂಚ್ಕೋಬೇಕಾಗ್ತದ. ನಾವು ಸಚಿವ ಸ್ಥಾನ ಬಂದಾಗ ಸರಿಸಮನಾಗಿ ಹಂಚ್ಕೊಳ್ಳುವಂತ ಹಕ್ಕನ್ನ ಕೇಳ್ತಾ ಇದ್ದೀವಪ್ಪ. ಅವ್ರಿಗೆ 2 ಕೊಟ್ಟಿದ್ದೀರಲ್ವಾ, ಸಂತೋಷ, ನಾವೇನ್ ಬೇಡ ಅಂತಿಲ್ಲ. 2 ಮಾದಿಗರು ಕೊಡ್ರಪ್ಪ ಅಂತ ಕೇಳಿದ್ರೆ ನಿಮ್ಗೇನ್ರಿ ಸಮಸ್ಯೆ? ನಿಮ್ದು ಕರೆಕ್ಟ್ ಅದ ಸರ. ಈಗ ನಾವೇನವ್ರು ಅವ್ರು ನೀವು 10 ಕೇಳ್ರಿ, 20 ಕೇಳ್ರಿ, ನೀವು ನಮ್ಮ ಜೊತೆ ಹೋಲಿಕೆ ಒಟ್ಟೆ ಮಾಡ್ಬೇಡ್ರಿ ಅಂತ ನಾವ್ ಹೇಳವ್ರಿ ಸರ್. ಈಗ ನೋಡಿದ್ರೆ ಅಣ್ಣ ತಮ್ಮಂದ್ರು ಅಂತಂದ್ರೆ ಈಗ ನೋಡಿದ್ರೆ ಹೋಲಿಕೆ ಮಾಡ್ಬೇಡ್ರಿ ಅಂತೀರಿ.
ಸರ ನೀವು ನಾ ಏನ್ ಹೇಳ್ತಾ ಇದ್ದೀನಿ ನಾವು ಇರೋದ ನೀವು ನೀವು ನಮಕ್ಕಿಂತ ಹೆಚ್ಚಿತ್ತವ್ರಿ ಸರ. ನೀವು ಅಲ್ಲೇ ಲಿಂಗಾಯತರ ನಾವು ನೀವು ಹೋಲಿಕೆ ಯಾಕ್ ಅಂದ್ರೆ ಮಾಡೋದು? ಏ, ನಮ್ಗ್ ದೊಡ್ಡ ರೇ ಜಾತಿ- ರೇ ಸ್ವಾಮಿ, ಹೇಳಿ ಇದು ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರು ಪ್ರಶ್ನೆ ಅಲ್ಲ, ಹೊಲೆ ಮಾದಿಗರ ಹೇಳಿ. ಪ್ರಶ್ನೆ. ಒಳ ಮೀಸಲಾತಿಯಲ್ಲಿ ಸರಿಸಮನಾಗಿ ಹಂಚ್ಕೊಂಡಿದ್ದೀವಿ, ಸಚಿವ ಸ್ಥಾನದಲ್ಲೂ ಕೂಡ ಸರಿಸಮನಾಗಿ ಕೊಡಿ ಅಂತ ಸರ್ಕಾರನ ಕೇಳಿದ್ರೆ ನಿಮಗೇನ್ ಸಮಸ್ಯೆ? ಈ ನಾ ಏನದ ಸರ್ಕಾರಕ್ಕೆ ನೀವು ನಿಮ್ಮನ್ನ ಹೋಲಿಕೆ ಮಾಡಬೇಡಿ, ನಿಮ್ಮ ಹೆಸರು ಎತ್ತಬೇಡಿ, ನಿಮ್ಮ ಬಗ್ಗೆ ನಾವೇನು ಮಾತಾಡಬಾರ್ದು, ನಿಮ್ಮ ಬಗ್ಗೆ ಮಾತಾಡಕ್ಕೆ ನಮ್ಗೇನು ರೈಟ್ಸ್ ಇಲ್ಲ ಅಂತ ನೀವ್ ಹೇಳ್ತಾ ಇರೋದಲ್ವಾ? ನಾ ಹೇಳ್ತಾ ಇರೋದೇನ್ರಿ ನಿಮ್ಗ, ಹಾ. ನೀವು ಪದೇ ಪದೇ ನಮ್ಮ ಸಮಾಜದ ನಮ್ಮ ಯುವಕರನ್ನ ಏನಪ್ಪಾ ಇವರೆಲ್ಲ ಬರೀ ಹೊಲೆಯರ್ ಬಗ್ಗೆನೇ ಮಾತಾಡ್ತಾ ಇದಾರೆ. ಪ್ರತಿಯೊಂದು ಭಾಸ್ಕರ್ ಪ್ರಸಾದ್ ಸರ್ ಯಾವುದೇ ವಿಷಯ ಎತ್ತರ ನಮ್ಮ ಸಮಾಜ ನಾಯಕರನ್ನು ತೋತಾರ, ನಮ್ಮ ಸಮಾಜ ಹೆಸರು ತೋತಾರ, ನಮ್ಮನ್ನು ಹೋಲಿಕೆ ಮಾಡ್ತಾರ, ನಮ್ಮನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರ ಅಂತ ಅನ್ನೋದು ಯಾವನ್ ಏನ್ ಒಂದ್ ನಿಮಿಷ ಇರ್ರಿ, ಯಾವನ್ ಏನ್ ಅನ್ಕೊಂಡ್ರೆ ನನಗೇನು. ಈಗ ಗೃಹ ಮಂತ್ರಿ ಇದು ಪ್ರಿಯಾಂಕಾ ಖರ್ಗೆ ಆಗಿದಾರಲ್ಲ, ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಹೊಲೆಯರ್ಗ್ ಮಾತ್ರ ಗೃಹ ಮಂತ್ರಿನಾ, ಮಾದಿಗರಿಗೂ ಗೃಹ ಮಂತ್ರಿನಾ? ಎಲ್ಲರಿಗೂ ಗೃಹ ಮಂತ್ರಿ ಅವರು. ಇದು DCM ಪರಮೇಶ್ವರ್ ಅವರು ಹೊಲೆಯರ್ಗ್ ಮಾತ್ರ DCM, ಮಾದಿಗರಿಗೂ DCM? ಎಲ್ಲರಿಗೂ DCM ರೀ ಅವರು. ಮತ್ ನಾನು ಅವ್ರ ಬಗ್ಗೆ ಮಾತಾಡ್ತಾರೆ ನಿಮ್ಗೆ ಯಾಕೆ ಸಂಕಟ? ನಾ ಸಂಕಟ ಅಂದ್ರೆ ಏನ್ರಿ, ಈಗ ಸದ್ ನಿಮ್ಗೆ ಒಂದ್ ದಮ್ ಸರ, ಈಗ ಒಂದ್ ಹುಡುಗ ನಿಮ್ಗೆ ವೆಂಕಟಾಚಲ ಅಂತ ಬೆಕೆಟ್ ಕಳ್ಸ್ಯಾನಲ್ರಿ. ಈಗ ಅವ ಕಳ್ಸಾನ ನೀವು ಶ್ರೀನಿವಾಸ್ ಪ್ರಸಾದ, ಮಹೇಶ್ ಅಣ್ಣ ಇವ್ರೆಲ್ಲಾ ಹೆಸರು ತೊಂದ್ರಿ. ಅಲ್ರಿ ಕೇಳಿಸ್ಕೊಳ್ರಿ ಇಲ್ಲಿ, ಭಾಸ್ಕರ್ ಪ್ರಸಾದ್ ನೀನೊಬ್ಬ BJP ಬಕೆಟ್ ಅಂತ ಅವ್ನು ಯಾವನೋ ಬರ್ದ. ನಾನು ಯಾವ BJP ಏನೋ ಅಲ್ಲ, ಕಾಂಗ್ರೆಸ್ನವನು ಅಲ್ಲ, ಇನ್ನೊಂದು ಅಲ್ಲ, ಮತ್ತೊಂದು ಅಲ್ಲ, ನಾನು SDP ನೋನು, ಆಯ್ತಾ? ಹೌದು ಹೌದು ಹೌದು. ನನ್ನನ್ನ BJPಯಲ್ಲೇ ಇಲ್ದೇ ಇರೋ ನಾನು BJP ಬಕೆಟ್ ಅಂತ ನೀನ್ ಕರೆಯೋದಾದ್ರೆ, ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ BJPಲಿ ಇದ್ದಾರೆ, ಇದ್ರು. ನನ್ ತುಂಬಾ ಗೌರವಿಸುವಂತ ಮಹೇಶ್ ಅಣ್ಣ BJPಲಿ ಇದ್ದಾರೆ, ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವರು BJPಲಿ ಇದ್ದಾರೆ, ಶಿವರಾಮಣ್ಣವರು ಕೂಡ BJPಲಿ ಇದ್ರು. BJPಲಿ ಹೋದವರೆಲ್ಲ ಬಕೆಟ್ ಅನ್ನೋದಾದ್ರೆ ಅವರೆಲ್ಲರೂ ಕೂಡ ಹಂಗಾರೆ ಬಕೆಟ್ ಅನ್ನಪ್ಪ, ಅಯೋಗ್ಯ ನನ್ನ ಮಗನೇ, ನೆಟ್ಟಿಗೆ ಮಾತಾಡೋದನ್ನ ಕಲಿ ಅಂತ ಅವನಿಗೆ ಉಗಿದೆ. ಏನ್ ತಪ್ಪು? ಇದು ಕರೆಕ್ಟ್ ಅದ. ಈಗ ಸದಾಶಿವ ಪ್ರೊಫೆಸರ್ ಅಂತ ನಿಮ್ಮ ಮಾದಿಗ ಸಮಾಜದವ, ಅಂಬೇಡ್ಕರ್ ಜನಾಂಗಕ್ಕೆ ಇತಿಹಾಸ ಇಲ್ಲ, ಅಂಬೇಡ್ಕರ್ ಹಂಗ್ ಮಾಡ್ಯಾರ, ಏನೇನೋ ಕೇಳ್ಬೇಡ್ರಿ. ಇವಾಗ ಇಷ್ಟೊತ್ತು ಏನು ಮಾತಾಡ್ತಿದ್ವಿ ಅದನ್ನ ಅವನು ಹೇಳ್ರಿ ಒಂದ್ ನಿಮಿಷ. ಅವನು ಯಾವನೋ ಅಯೋಗ್ಯ ನನ್ನ ಮಗ, ನನಗೆ ನೀನು BJP ಬಕೆಟ್ ಅಂದಾಗ, BJPಗೆ ಹೋದವರೆಲ್ಲ ಬಕೆಟ್ ಆಗೋದಾದ್ರೆ, ನೋಡಪ್ಪ ಇಂತಿಂತವರೆಲ್ಲ BJPಲಿ ಇದ್ದಾರೆ, ಅವ್ರನ್ನೆಲ್ಲ ಬಕೆಟ್ ಅಂತ ಕರೆಯಕ್ ಆಗಲ್ಲ. ಸ್ವಾಭಿಮಾನ ಅನ್ನೋದು ರಾಜಕಾರಣದಲ್ಲಿ ಇರ್ತದೆ, ಸಿದ್ಧಾಂತ ಅನ್ನೋದೆಲ್ಲ ಹಾಳಾಗಿ ಹೋಗಿದೆ ಅಂತ ಅವನಿಗೆ ಬುದ್ಧಿ ಹೇಳಿದೆ. ಆ ತಪ್ಪೇನು ಅಂತ ಕೇಳಿದ್ರೆ ಇನ್ನೆಲ್ಲೋ ಹೋಗ್ತಾ ಇದ್ದೀರಲ್ರಿ. ಅವ್ರ ಯಾರೋ ನನ್ನ ಮಗ ಹೇಳೋದು 100ಕ್ಕೆ 100 ತಪ್ಪ, ನಿಮ್ಗೆ ಅಂದುದು ಮುಗಿದೋಯ್ತು ಅಲ್ಲಿಗೆ. ಮತ್ತೆ ನೆಕ್ಸ್ಟ್ ಏನು ಸಮಸ್ಯೆ? ಅಲ್ರಿ ಅಲ್ಲಿಗೆ ಅದು ಮುಗಿ, ಒಂದ್ ನಿಮಿಷ, ಅಲ್ಲಿಗೆ ಅದು ಮುಗೀತು. ಮತ್ತೆ ನಿಮ್ ಸಮಸ್ಯೆ ಏನು? ಅವ ಏನದ ನಮ್ಮ ಸಮಾಜದಾಗ ಹುಟ್ಟುದೇ ಆ ಲೋಪಾರ್ ನನ್ ಮಗ ತಪ್ಪ್ರಿ, ನಾವ್ ಹೇಳ್ತೇವೆ. ಈಗ ನಿಮ್ಮ ಪ್ರೊಫೆಸರ್ ಸದಾಶಿವನ ಒಂದಾಕರ ಇಡೀ ನಿಮ್ಮ ಮಾದಿಗ ಸಮಾಜದಲ್ಲಿ ಪ್ರೊಫೆಸರ್ ಅವ ಯಾವ ಸದಾಶಿವ ಅಂತಂದ ಅಂದಾಕರ ನಾವ್ ಇಡೀ ನಿಮ್ಮ ಸಮಾಜದ ನಾಯಕರ ಹೆಸರು ತೊಂದಿದೇವ್ರಿ. ನಾ ಯಾರು ನಮ್ಮ ಸಮಾಜದವ್ರು ಯಾರು ತೊಂದಿದಾರಿ? ವಿಷಯ ಹೇಳ್ರಿ. ಯಾರ್ರಿ ಸದಾಶಿವ ಆಯೋಗದವರ? ಪ್ರೊಫೆಸರ್ ಸದಾಶಿವ ಯಾರು? ಏನ್ ವಿಷಯ? ಆ ಪ್ರೊಫೆಸರ್ ಸದಾಶಿವ ತಂದು ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡಿ ಯೂಟ್ಯೂಬ್ ಅಲ್ಲಿ ನೀವೆಲ್ಲ ಚಾನಲ್ದವ್ರು ಸರ್, ನೀವೇ ಹಿಂಗಂದ್ರೆ ಹೆಂಗ್ರಿ? ಕೇಳ್ರಿ ಇಲ್ಲಿ ಒಂದ್ ನಿಮಿಷ, ಕೇಳ್ರಿ ಇಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರೊಫೆಸರ್ ಸದಾಶಿವ ಅಲ್ಲ, ಸ್ವಂತ ನಾನು ಹುಡ್ಸಿದ ಅಪ್ಪ ಮಾತಾಡಿದ್ರು ಕೂಡ ನಾನು ಕಣ್ಸೋನೆ, ನಾನು ಅದನ್ನು ಒಪ್ಪದೇ ಇರೋನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗಿನ್ನ ದೊಡ್ಡವರು ನನ್ಗೆ ಯಾವನೂ ಇಲ್ಲ. ಮುಗ್ದೋಯ್ತಾ? ಮತ್ ಇನ್ಯಾವನೋ ಏನೋ ಮಾತಾಡಿದ್ರೆ ಕೇಳ್ರಿ, ಇನ್ಯಾವನೋ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ದು 7 ಜೊತೆ ಎಕಡ ತಗೊಂಡೋಗಿ ಹೊಡೆದ್ ಬರ್ರಿ, ನನಗೇನ್ ಅಡ್ಡಿ ಇಲ್ಲ. ನನಗೆ ಆಗಿಂದ ಮಾತಾಡ್ತಾ ಇದ್ದೀರಾ. ನಿಜವಾದ ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ಹೇಳಲಿಲ್ಲ. ನಿಮ್ ಪ್ರಾಬ್ಲಮ್ ಏನು? ನನ್ನ ಪ್ರಾಬ್ಲಮ್ ಏನಿಲ್ಲ ಸರ್. ನಾನು ಏನನ್ನವ್ರಿ, ನೀವೆಲ್ಲ ದೊಡ್ಡ ಹಿರಿಯರ ನಾಯಕರು. ಹಿರಿಯನು ಅಲ್ಲ, ನಾಯಕನೂ ಅಲ್ಲ, ಯಾವನು ಅಲ್ಲ. ನಾನು ಬಿಸಾಕ್ರಿ ನನ್ನ. ನೀವು ಇಂಟರ್ನಲ್ ರಿಸರ್ವೇಶನ್ ನಾನು ಯಾವನು ಅಲ್ಲ, ನಾನು ಯಾವ ನಾಯಕನೂ ಅಲ್ಲ. ಮುಗಿದೋಯ್ತಾ? ನೀವು ಹಿರಿಯರೇ ನಮ್ಮ ಸಮಾಜ. ಹಿರಿಯರೇ ಹಾಳಾಗೋಗಿರ್ಲಿ. ಆ ಹಿರಿಯ ಸಮಸ್ಯೆ, ನಿಮ್ ಪ್ರಾಬ್ಲಮ್ ಏನು? ನಿಮ್ ಫೋನ್ ಮಾಡಿ ವಿಚಾರ ಏನು? ಬೇರೆ ಏನೇನೇನೋ ಕೇಳ್ತಾ ಇದ್ದೀರಾ? ಏನಿಲ್ಲ ಸರ್. ನಾ ಏನನ್ನವ್ರಿ, ಎರಡು ಸಮಾಜವನ್ನೆಲ್ಲ ಒಕ್ಕಟ್ಟದಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡಿರಿ ಸರ್, ಅಷ್ಟೇ ನಾ ನಿಮ್ಗೆ ಹೇಳುದ್ರಿ. ಅದನ್ನೇ ಮಾಡ್ತಾ ಇರೋದು.
ನೀವು ಎರಡೂ ಒಕ್ಕಟ್ಟು ಹಾಕೊಂಡು ಹೋರಾಟ ಮಾಡ್ರಿ, ನೀವು ಏನೇ ಏ ಮಾಡ್ರಿ, ಒಳ ಮೀಸಲಾತಿ ಇವ್ರನ್ನ- ಕೇಳಿದ ತಕ್ಷಣನೇ ಜನಾಂಗ ಹೊಡಿತೀವಿ ಅಂತ ಯಾವನಾನ ಅನ್ಕೊಂಡಿದ್ರೆ ಅವನಂತ ಇಡಿಯಟ್ ಯಾರು ಇಲ್ಲ. ಹಾ ನಿಮ್ಗೆ ಎಷ್ಟು ಜನ ಮಕ್ಕಳ್ರಿ? ನನಗ್ 3 ಜನ ಮಕ್ಕಳು ಸರ್. ನಿಮ್ ಆಸ್ತಿನ 3 ಜನ ಮಕ್ಳು ಹಂಚ್ಕೊಳ್ಳೋದ್ ಬೇಡವೇನ್ರಿ? ಹಂಚ್ಕೋದ್ ಸರ್, ಖುಷಿಯಲ್ಲಿ ನೀವು ತೋರಿ ಸರ್. ಕೇಳಿದಕ್ಕಷ್ಟೇ ಉತ್ತರ ಕೊಡ್ರಿ. ಹಾ ಇಲ್ಲ ಹಂಚ್ಕೋದ್ ಸರ್, ಕರೆಕ್ಟ್ ಅದ್ರಿ. ಹಂಚ್ಕೊಳ್ಬೇಕಾ ಬೇಡ್ರಿ? ಹಂಚ್ಕೊಲ್ರಿ ಸರ್. ಅವ್ರು 3 ಜನ ಹಂಚ್ಕೊಂಡಿದ ತಕ್ಷಣನೇ ಅವ್ರ 3 ಜನ ದಾಯಾದಿಗಳು, ಶತ್ರುಗಳು, ಒಬ್ರಿಗೊಬ್ರು ವಿರೋಧಿಗಳು ತಿಳ್ಕೊಂಡು ಸಾಯೋ ನನ್ ಮಕ್ಳಾಗ್ತಾರೇನ್ರಿ? ಆಗಲ್ಲ ಆಗಲ್ಲ ಸರ್, ಆಗಲ್ಲ. ಯಾವತ್ತಿದ್ರು ಅಣ್ಣ ತಮ್ಮಂದ್ರ ತಾನೇ ಅವರು? ಅಣ್ಣ ತಮ್ಮರೇ ಸರ್ ಯಾವಾಗ್ನು. ಮತ್ ಇನ್ನೇನ್ ಸಮಸ್ಯೆ ನಿಮ್ದು? ನೀವು ಏನಿಲ್ಲ, ನಾವು ಒಕ್ಕಟ್ಟು ಎರಡು ಕೂಡಿಸ್ಕೊಂಡು ಒಂದ್ ಸಮ್ಮೇಳನ ಮಾಡ್ಕೊಂಡು ಚಂದ ಇರ್ರಿ ಸರ್. ತಗೊಂಡ್ಬಿಡಿ ದುಡ್ಡು ಸಮ್ಮೇಳನ ಮಾಡೋದಕ್ಕೆ, ಶಾಮಿಯಾನಕ್ಕೆ, ಚರ್ಚೆಗೆ, ಊಟಕ್ಕೆ, ದುಡ್ಡಿಗೆ. ಸರ್ ನಾನು ನನ್ನ ಕೈಲಿ ಆದಷ್ಟು ನಾನು ಒಬ್ಬ leader ಬನ್ನಿ ಮತ್ತೆ ಜೊತೆ ಸೇರ್ಕೊಂಡು ಮಾಡೋಣ. ಫೋನ್ ನಾನು- ಕೂತ್ಕೊಂಡು ಒಂದ್ ನಿಮಿಷ ರೀ, ನನಗೂ ಮಾಡಕ್ 1000 ಕೆಲಸ ಇರ್ತದೆ. ಫೋನಲ್ಲಿ ಕೂತ್ಕೊಂಡು ಹಂಗ್ ಮಾಡಿ, ಹಿಂಗ್ ಮಾಡಿ, ಅದ್ ಮಾಡಿ, ಇದ್ ಮಾಡಿ ಅಂತ ನನಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ ಕೆಲಸ ಆಗಲ್ಲ. ನೀವೇನ್ ಮಾಡ್ಬೇಕು ಅಂತಿದ್ದೀರೋ ಅದನ್ನ ಜೊತೆಗೆ ಬಂದು ಮಾತಾಡಿ. ಆಯ್ತಾಯ್ತು ಸರ್, ನಾವು ಬರ್ತೀವಿ ಸರ್. ನೀವು ಯಾವಾಗ ಒಂದ್ ಫಂಕ್ಷನ್ ಒಂದು ಹೇಳಿ ಸರ್, ನಾವು ಜೊತೆಗೆ ಬಂದು ಮಾತಾಡಿ. ಈಗ ಅಂದ್ರೆ ಎರಡು ಕೇಳ್ರಿ ಒಂದ್ ನಿಮಿಷ ಕೇಳಿಲಿ. ನಿಮ್ ಪ್ರಾಬ್ಲಮ್ ಏನ್ ಅರ್ಥ ಆಯ್ತು? ಅವಾಗಲೇ ಫೋನ್ ಮಾಡಿದಾಗ ಹಿಂಗೆ ಮಾತಾಡಿದ್ರಿ ನೀವು. ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ನಮ್ಮ ಹೊಲೆಯ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಮಂತ್ರಿಗಿರಿ ಸರಿಯಾಗಿ ಕೊಡ್ತಾ ಇಲ್ಲ, ನಮ್ಮ ಹೊಲೆಯ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ಸರ್ಕಾರದ ವಿರುದ್ಧ ಸಿಡಿದೆದ್ದು ನಿಂತ್ಕೋತೀವಿ ಅಂತ ಮಾತಾಡ್ತಾ ಇದ್ದಾರೆ. ಮಾತಾಡಬೇಕು. ಏನ್ ಸಮಸ್ಯೆ? ಇದನ್ನೇ ನಾನು ಮಾತಾಡ್ಬಿಟ್ರೆ ಮಾತ್ರ ನಿಮಗ್ ತಪ್ಪ ಕಾಣ್ತದೆ. ಈಗ ಅವ್ರು ಮಾತಾಡ್ತಿದಾರಲ್ಲ, ನಾ ಹೇಳೋದು ನಿಮ್ಗೆ ಹೇಳ್ರಿ ಸರ, ನಿಮ್ಮ ಸಮಾಜವನ್ನು ಅವ್ರ ಹೆಸರು ಎಲ್ಲಿ ತೆಗದಾರ್ರಿ? ಯಾಕೆ ತೆಗಿಲಿ ಬಿಡಿ, ಯಾಕೆ ತೆಗಿಬಾರ್ದು? ಅವ್ರು ತೆಗಿಯಲ್ರಿ ಸರ್. ಯಾಕೆ ತೆಗಿಲಿ ಬಿಡ್ರಿ? ತೆಗಿಬಾರ್ದ್ರಿ. ನಾವ್ ಯಾಕೆ ತೆಗಿಬಾರ್ದು ಸರ್? ನಮ್ಮಲ್ಲಿ ಅಣ್ಣತಮ್ಮನ ಮಧ್ಯದಲ್ಲಿ ಕಷ್ಟ ಏನ್ ಗೊತ್ತಾ? ನಿಮ್ ಕಷ್ಟ ಏನ್ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ನಾನು ಮಾತಾಡುವಾಗ ಹೊಲೆಯ ಸಮುದಾಯ ಅನ್ನೋ ಪದ ಉಪಯೋಗಿಸಬಾರ್ದು ನಾನು, ಹೌದಾ? ಹೌದ್ ಸರ್. ಯಾಕೆ ಉಪಯೋಗಿಸಬಾರ್ದು ಸರ್? ಇನ್ನೊಂದು ಏನದು ಹೇಳ್ರಿ ನಿಮ್ಗೆ. ಯಾಕೆ ಉಪಯೋಗಿಸಬಾರ್ದು ಹೇಳ್ರಿ? ಯಾಕೆ ಉಪಯೋಗಿಸಬಾರ್ದು ಅನ್ನೋದು ಹೇಳ್ರಿ ಸರ್ ನಿಮ್ಗೆ. ಅದನ್ನ ಹೇಳಿದ್ರಿ ಸರ್. ನಾನು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರೋದ್ರಿಂದ ನಿಮ್ ವಿಚಾರ ನಾನ್ ಕೇಳ್ತಾ ಇಲ್ಲ. ವಲಯ ಅನ್ನೋ ಪದವನ್ನ ನಾನು ಯಾಕೆ ಉಪಯೋಗಿಸಬಾರ್ದು? ನೀವು ಉಪಯೋಗ ಮಾಡಬಾರ್ದು. ಯಾಕೆ? ಅಂಬೇಡ್ಕರ್ ಅವರು ಆ ಶಬ್ದವನ್ನು ಉಪಯೋಗ ಮಾಡಿದ್ರ ಅಟ್ರಾಸಿಟಿ ಕೇಸ್ ಹಾಕ್ರಿ ಅಂತಂದು ಅಂಬೇಡ್ಕರ್ ಅವರೇ ಹೇಳ್ಯಾರ. ಒಳ ಮೀಸಲಾತಿನಲ್ಲಿ ಮಾದಿಗರಿಗೆ 6%, ಹೊಲೆಯರಿಗೆ 6% ಅಂತ ದಾಖಲು ಮಾಡಿ ಈಗ ಕಾನೂನು ಮಾಡಿದ್ದಾರೆ. ಅಲ್ಲಿ ಹೊಲೆಯ ಅನ್ನೋ ಪದ ಉಪಯೋಗಿಸಿದ್ದಾರೆ. ಅವ್ರು ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ಹೊರಗಡೆ ಕಳಿಸ್ತೀರಾ? ಅಲ್ಲ ಸರ್, ಇವಾಗ ನಾ ಹೇಳೋದು ಈ ಸದ್ದ ಎಲ್ಲರೇ ಹೊಲೆಯರ್ ಅನ್ನೋದು ಪದ ಯಾರೇ ಊರನ್ನವ್ರು ಬಳಕೆ ಮಾಡಿದ್ರೆ ನೀವು ಎಸಿದ್ರಿ. ನಿಮ್ 101 ಜಾತಿನಲ್ಲಿ ಹೊಲೆಯ ಅನ್ನೋ ಪದ ಮತ್ತು ಸಂಬಂಧಿತ ಜಾತಿಗಳು ಇಷ್ಟುದ್ದ ಲಿಸ್ಟ್ ಇದಾವೆ. ಏನ್ ಸಮಸ್ಯೆ ನಿಮಗೆ? ನಾ ಏನ್ ಹೇಳ್ತಾ ಇರೋದ್ರಿ ಸರ, ನೀವೇನು ಹೇಳ್ಬೇಡಿ. ನಿಮ್ ಕತೆ ಬೇಕಾಗಿಲ್ಲ. ವಲಯ ಅನ್ನೋ ಪದವನ್ನ ನಾನು ಯಾಕೆ ಉಪಯೋಗಿಸಬಾರ್ದು ಅದನ್ನ ಹೇಳಿ. ನಮ್ಗ ಅಂಬೇಡ್ಕರ್ ಅವರೇ ಆ ಶಬ್ದವನ್ನು ಬಳಕೆ ಮಾಡಬಾರ್ದು. ಆ ಮಹಾರನ ಶಬ್ದವನ್ನ ಬಿಟ್ಟು ನಾ ಹಿಂದೂ ಆಗಿ ಹುಟ್ಟುದು ತಪ್ಪಲ್ಲ, ಹಿಂದೂ ಆಗಿ ಸಾಯೋದು ನಂದು ಹಿಂದೂ ಆಗಿ ಹುಟ್ಟುದು ನನ್ನ ಕೈಗಿತ್ತಲ್ಲ, ಹಿಂದೂ ಹೇಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿನೂ ಬಿಟ್ಬಿಟ್ರು, ಧರ್ಮನೂ ಬಿಟ್ಬಿಟ್ರು, ಬೌದ್ಧ ಧರ್ಮಕ್ಕೆ ಹೋಗ್ಬಿಟ್ರು. ಜಾತಿ ರಹಿತವಾಗಿ ಬದುಕೋದಕ್ಕೆ ಪ್ರಯತ್ನ ಪಟ್ರು, ಮಾಡ್ತಾ ಇದಾರೆ. ಜಾತಿ ರಹಿತವಾಗಿ ಅವ್ರು ಕೊನೆ ಉಳ್ಕೊಂಡಿದ್ದಾರೆ. ಅವ್ರಿಗೆ ಜಾತಿ ಇಲ್ಲ, ಜಾತಿ ಬಿಟ್ಟಾಯ್ತು ಅವರು. ಯಾವಾಗ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ, ಬೌದ್ಧ ಧರ್ಮಕ್ಕೆ ಹೋದ್ಮೇಲೆ ಮುಗಿದೋಯ್ತು, ಜಾತಿ ಅನ್ನೋದು ಇಲ್ಲ. ಈಗ ನೀವು ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧ ಇಲ್ಲ. ಈಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಜಾತಿ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಬೌದ್ಧ ಧರ್ಮಕ್ಕೆ ನೀವು ಹೋದ್ಮೇಲೆ ನೀವು ಜಾತಿ ಬಿಡಿ, ಮತ್ತೆ ಜಾತಿ ಹೆಸರು ಅಗತ್ಯ ಇಲ್ಲ ನಿಮಗೆ. ಹೌದು, ಕರೆಕ್ಟ್. ಕೇಳ್ರಿ, ಯಾರಿಗೆ ಜಾತಿ ಬೇಕಾಗಿದೆ, ಯಾರಿಗೆ ರಿಸರ್ವೇಶನ್ ಬೇಕಾಗಿದೆ, ಯಾರು ಆ ಜಾತಿ ಹೆಸರಿನಲ್ಲಿ ಬದುಕಬೇಕಾಗಿದೆ, ಅವರು ನಾನು ಹೊಲೆಯ, ನಾನು ಮಾದಿಗ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ಮಾದಿಗ ಪ್ರವರ್ಗ ಎ, ವಲಯ ಪ್ರವರ್ಗ ಬಿ ಅಂತ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ವಲಯ ಅಂತ ತಗೊಳ್ಳೋದು ಅಟ್ರಾಸಿಟಿ ಅನ್ನೋದಾದ್ರೆ ನೀವು ಮುಖ್ಯಮಂತ್ರಿಯಿಂದ ಹಿಡಿದು ತಹಸೀಲ್ದಾರ್ವರೆಗೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾನಲ್ಲ, ಅವನ ಮೇಲೆಲ್ಲ ಹೋಗಿ ಅಟ್ರಾಸಿಟಿ ಕೇಸ್ ಹಾಕೊಂಬನ್ನಿ. ಆಯ್ತು. ಈಗ ಒಂದ್ ನೀವು ಪಾಯಿಂಟ್ ಹೇಳಿದ್ರಿಲ್ಲ, ಈಗ ಭಾಸ್ಕರ್ ಪ್ರಸಾದ್ ಸರ್ ನೀವು ಹೇಳಿದ್ರಿ ಅಟ್ರಾಸಿಟಿ ಅಂತಂದು ಹೇಳಿದ್ರಿ, ಓಕೆ ಅದ್ರಿ. ಈಗ ನಾನು ಒಂದು ಪಾಯಿಂಟ್ ರೀ,
ಈಗ ನಾವು ಆ ಶಬ್ದ ನಮ್ಗ ನಮ್ಮ ಅಣ್ಣ ತಮ್ಮರಿ ಅಂತ ನೀವು ಹೇಳ್ದಕ್ರ ನಮ್ಗ ಅಣ್ಣ ತಮ್ಮಗ ಅಣ್ಣಗ ನೋವಾಗ್ತದ ಶಬ್ದದಿಂದ ಅನಬಾರ್ದಪ್ಪ ಅಂತಂದು ಅದಕ್ಕೆ ಮತ್ತೊಂದು ಪರ್ಯಾಯ ಪದದ ಸಮಾಜದಲ್ಲಿ ನೀವು ಅದನ್ನೇ ನೀವು ಬಳಕೆ ಯಾವ್ದು ಏನ್ ಮಾಡೋದನ್ನ ಪರ್ಯಾಯ ಪದ ಜಾಸ್ತಿ ಏನ್ ಪರ್ಯಾಯ ಪದ? ಈ ಛಲವಾದಿ ಸಮಾಜ ಅಂತ ಕರೀತಾರ. ಚಲವಾದಿ ಅಂತ ಕರಿತೀವಿ, ವಲಯ ಅಂತ ಹಾ. ಕರಿತೀವಿ. ಏನ್ ಸರ್. ತಪ್ಪೇನು? ಸರ್ ಅದು ಶಬ್ದ ನಮ್ಗ ಏನಾಗ್ತದ ಇಡೀ ಸಮಾಜ ಈಗ ನಿಮ್ಗೆ ಒಂದು ಏ ಮಾತ್ ಹೇಳ್ತೀನಿ. ನಿಮ್ಮೊಬ್ಬರಿಗೋಸ್ಕರ ಮಾತಾಡಕ್ಕಾಗಲ್ರಿ. ಫಸ್ಟ್ ಒಂದ್ಸರಿ ಕ್ಯಾಸ್ಟ್ ಲಿಸ್ಟ್ ಅಂದ್ರೇನು, ಮೀಸಲಾತಿ ಅಂದ್ರೇನು, ಜಾತಿಗಳ ಹೆಸರು ಎಲ್ಲೆಲ್ಲ ಬಂದಿದ್ದಾವೆ, ಜಾತಿಗಳು ಯಾಕ್ಯಾಕಿದ್ದಾವೆ, ಆ ಜಾತಿಗಳ ಹಿನ್ನೆಲೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ. ಸುಮ್ಮನೆ ತಲೆ ಕೆಟ್ಟೋರ್ ಥರ ನನಗೆ ಫೋನ್ ಮಾಡಿ ನನಗೂ ತಲೆ ಕೆಡಿಸ್ಬೇಡಿ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮದು ಕಂತೆ ಪುರಾಣಗಳನ್ನೆಲ್ಲ ಕೇಳುವಷ್ಟು ತಾಳ್ಮೆ ನನಗಿಲ್ಲ. ನಿಮಗೆ ಜಾತಿಗಳು ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ. ಬೌದ್ಧ ಧರ್ಮಕ್ಕೆ ದಯವಿಟ್ಟು ಕನ್ವರ್ಟ್ ಆಗಿಬಿಟ್ಟು ಜಾತಿ ಬಿಟ್ಬಿಟ್ಟು ಜಾತಿ ಇಲ್ಲದೆ ಇರುವಂತಹ ಪುಣ್ಯಾತ್ಮರಾಗಿ ಬದುಕಿ. ನಿಮ್ಗೆ ಒಳ್ಳೇದಾಗಲಿ. ಜೈ ಭೀಮ್.